ಕನ್ನಡದಲ್ಲಿ ಕಾಮಿಡಿ ನಟನಾಗಿ ಕೂಡ ಹೆಸರು ಮಾಡಿದಂಥ ಅತಿದೊಡ್ಡ ಕಲಾವಿದ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಹಾಗಾದ್ರೆ ಯಾರು ಇವರು ಸಂಪೂರ್ಣದ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಸಾಧು ಕೋಕಿಲ್ ಜೊತೆ ಆಗಿರ್ಬೋದು, ಪ್ರಜ್ವಲ್ ದೇವರಾಜ್ ಜೊತೆ ಆಗಿರ್ಬೋದು, ದರ್ಶನ್ ಮತ್ತು ಸುದೀಪ್ ಅವ್ರ ಜೊತೆ ಕೂಡ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಂಥ ನಟ ಕಾಮಿಡಿ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾರಂಥದ್ದು. ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಈ ನಟ ಸಾಕಷ್ಟು ಹೆಸರು ಮಾಡಿದಂಥ ಇವರು ದೇಹದ ತೂಕ ಇಳಿಸಲಂತ ಹೋಗಿ ಸದ್ಯ ಸಾಕಷ್ಟು ಕೆಲವೊಂದು ಎಡವಟ್ಟುಗಳಿಂದಾಗಿ ಹಾಗೂ ವೈದ್ಯರು ಮಾಡಿದ ಕೆಲವೊಂದು ಎಡವಟ್ಟುಗಳಿಂದಾಗಿ ಇತ್ತೀಚೆಗೆ ತುಂಬಾ ಸಣ್ಣ ಆಗಿದ್ದರು. ಈ ಸ್ಕ್ರೀನ್ ಮುಂದೆ ಬರೆದಿಂದ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಕೂಡ ಬಂದು ಸಂದರ್ಶನವನ್ನು ಕೊಟ್ಟಿದ್ದರು. ಅವರು ಬೇರೆ ಯಾರೂ ಅಲ್ಲ, ಬುಲೆಟ್ ಪ್ರಕಾಶ್ ಅವರೇ. ಬುಲೆಟ್ ಪ್ರಕಾಶ್ ಅವರು ಈ ಸದ್ಯ ಇಂದು ಮುಂಜಾನೆ 5:30 ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ. ಸುಮಾರು 2 ವರ್ಷಗಳ ಹಿಂದೆ ತಾನೇ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದರು. ಸದ್ಯ ಸಂಪೂರ್ಣವಾಗಿ ಸಣ್ಣ ಆಗಿದ್ದಂಥ ಬುಲೆಟ್ ಪ್ರಕಾಶ್ ಅವರು ಸೈಡ್ ಎಫೆಕ್ಟ್ಗಳಿಂದಾಗಿ ಇದೀಗ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಾರಂಥದ್ದು. ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರೋಂಥದ್ದು ಸಿನಿಮಾ ರಂಗಕ್ಕೆ.